ಇದ್ದಾರೆ. ಪಕ್ಷದಲ್ಲಿ ಶಿಸ್ತು ತ್ಯಾಗಕ್ಕೆ ಮೊದಲ ಆದ್ಯತೆ. ಪಕ್ಷದ ಹಿರಿಯರು ಹಾಗೂ ವರಿಷ್ಠರು ಈ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಶಿಸ್ತುಬದ್ಧ ಸಂಘಟನೆಯ ವ್ಯವಸ್ಥೆ ಇರುವಂತಹ ನಾವು ನಮ್ಮ ಪಕ್ಷದ ವರಿಷ್ಠರು ಕೈಗೊಂಡ ನಿರ್ಧಾರಕ್ಕೆ ನಾವು ಗೌರವಿಸುತ್ತೇವೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ವರಿಷ್ಠರು ತೆಗೆದುಕೊಂಡಿರುವ ಕ್ರಮವನ್ನು ನಾನು ಸಂಭ್ರಮಿಸಲಾರೆ. ಈ ಬೆಳವಣಿಗೆಯನ್ನು ದುರದೃಷ್ಟಕರ ಅಂತ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಟ್ ಏನಂತಂದರೆ BY ವಿಜಯೇಂದ್ರ ಅವರು ಹೇಳಿಕೆ ನೀಡಿರೋದು ಅಥವಾ ಮತ್ತೊಂದು ಮಗದೊಂದು. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹ್ಯಾಟ್ರಿಕ್ ಉಚ್ಚಾಟನೆಗೊಂಡ ವ್ಯಕ್ತಿ BJPಯಲ್ಲಿ ಅಂತಲೇ ಹೇಳಬಹುದು. ಯಾವಾಗ ಯಡಿಯೂರಪ್ಪ ಅವರು ಅಂದರೆ ಯತ್ನಾಳ್ ಅವರು ಉಚ್ಚಾಟನೆಗೊಂಡಿದ್ರು ಅಂತ ನೋಡ್ತಾ ಹೋಗೋದಾದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ BJPಯ ಉಚ್ಚಾಟನೆ ಏನು ಹೊಸದೇನಲ್ಲ. ಮೊದಲ ಬಾರಿಗೆ 2009ರಲ್ಲಿ ಯಡಿಯೂರಪ್ಪ ಮತ್ತು ಅಂದಿನ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಹೇಳಿಕೆ ನೀಡಿದ್ದಕ್ಕಾಗಿ ಉಚ್ಚಾಟನೆಗೊಂಡಿದ್ದರು. 2009ರ ಕಾಲದಲ್ಲಿ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆಯವರ ವಿರುದ್ಧ ಏನೇನೇನೋ ಮಾತನಾಡಿದ್ದಕ್ಕಾಗಿ ಹೇಳಿಕೆಯನ್ನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಕ್ಕಾಗಿ ಮೊದಲ ಬಾರಿಗೆ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ BJP ಪಕ್ಷದಿಂದ. ನಂತರ ಎರಡನೇ ಬಾರಿಗೆ 2016ರಲ್ಲಿ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾಗ ಉಚ್ಚಾಟನೆಯನ್ನು ಮಾಡಲಾಗಿತ್ತು. ಈಗ ಮೂರನೇ ಬಾರಿಗೆ BY ವಿಜಯೇಂದ್ರ ಅಂದರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತನಾಡಿದ್ದಕ್ಕಾಗಿ ಅವರನ್ನು ಉಚ್ಚಾಟನೆಯನ್ನು ಮಾಡಲಾಗಿದೆ. ಇನ್ನು ಯತ್ನಾಳ್ ಬಣದ ಮುಂದಿನ ನಡೆ ಏನು? ಅಫ್ಕೋರ್ಸ್ ಯತ್ನಾಳ್ ಬಣದಲ್ಲಿರುವಂತಹ ಕೆಲವು ಅವರೇನು ಘಟಾನುಘಟಿ ಶಾಸಕರು ಅಥವಾ ಘಟಾನುಘಟಿ ನಾಯಕರು, ಯತ್ನಾಳ್ ಆಗಿರಬಹುದು, ಬಂಗಾರಪ್ಪ ಆಗಿರಬಹುದು, ಜೊತೆಗೆ ರಮೇಶ್ ಜಾರಕಿಹೊಳಿ ಆಗಿರಬಹುದು. ರಮೇಶ್ ಜಾರಕಿಹೊಳಿ ಅವರು ಕೂಡ ಸಮ್ಟೈಮ್ಸ್ ಏನಾಗುತ್ತಂತಂದರೆ ಅವರು ಕೂಡ ಬಣ ರಾಜಕೀಯದಲ್ಲಿ ತೋರಿಸ್ಕೊಂಡವರು. ಸೊ ಈ ಟೀಮಲ್ಲಿ ಪ್ರಮುಖವಾದದ್ದು ಅಂತಂದರೆ ಯತ್ನಾಳ್, ನೆಕ್ಸ್ಟ್ ಏನಂತಂದರೆ ರಮೇಶ್ ಜಾರಕಿಹೊಳಿ. ಸಾಹುಕಾರ್ ಏನು ಮಾಡ್ತಾರೆ, ಮುಂದಿನ ನಡೆ ಏನು, ಇದು ಕೂಡ ಪ್ರಶ್ನೆ ಮೂಡೋದು ಸಹಜ. ಯತ್ನಾಳ್ ಅವರಿಗೇನೋ ನೋಟಿಸ್ ಕೊಟ್ಟಿದ್ರಿ, ಜೊತೆಗೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರಿ. ಉಳಿದವ್ರಿಗೂ ಕೂಡ ಶಿಕ್ಷೆ ಆಗಬೇಕಲ್ಲ. ಒಂದೇ ಒಂದು ನೋಟಿಸ್ಗೆ ಏನಾದರೂ ರಮೇಶ್ ಜಾರಕಿಹೊಳಿ ಅವರವರು ಏನಾದರೂ ಸಿಟ್ಟು ಮಾಡಿಕೊಂಡ್ರೆ ಅದರ ಪರಿಣಾಮ BJPಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಅದನ್ನು ಮನದಲ್ಲಿ ಇಟ್ಟುಕೊಂಡು ರಮೇಶ್ ಜಾರಕಿಹೊಳಿ ಅವರನ್ನು ಯಾವುದೇ ನೋಟಿಸ್ ಕೊಡದೆ, ಉಚ್ಚಾಟನೆಯ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡದೆ ತುಂಬ ನಾಜೂಕಾಗಿ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಹೈಕಮಾಂಡ್ ವರ್ತಿಸ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಯತ್ನಾಳ್ ಬಣದವರ ಮುಂದಿನ ನಡೆಯಾದರೂ ಏನು ಅಂತ ನೋಡ್ತಾ ಹೋಗೋದಾದರೆ ಯತ್ನಾಳ್ ಬಣದ ಮುಂದಿನ ನಡೆ ಏನಾಗಿರಬಹುದು? BY ವಿಜಯೇಂದ್ರ ಆಪ್ತ ರೇಣುಕಾಚಾರ್ಯ ಶಿಸ್ತು ಸಮಿತಿ ನೋಟಿಸ್ ಬಳಿಕ ಸಂಭ್ರಮದಲ್ಲಿದ್ದ ಭಿನ್ನಮತೀಯರ ತಂಡ. ಯಾವಾಗ ಯತ್ನಾಳ್ ಅವರ ಟೀಮಲ್ಲಿ ರೇಣುಕಾಚಾರ್ಯ ಅವರಿಗೂ ಕೂಡ ನೋಟಿಸ್ ಕೊಟ್ಟ ನಂತರ ಇವರು ಆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದರು. ರಾಜ್ಯಾಧ್ಯಕ್ಷ ಬಣದವರಿಗೂ ಕೂಡ ನೋಟಿಸ್ ತಮ್ಮ ಬೇಡಿಕೆ ಈಡೇರಿಕೆಗೆ ಭಾಗವಾಗಿರಬಹುದು. ಸಂಭ್ರಮದ ಸಮಿತಿಯ ಅಂದರೆ ಯಾವಾಗ ಅತ್ತ ಕಡೆಯವರೆಗೂ ಕೂಡ ನೋಟಿಸ್ ಕೊಟ್ಟರಲ್ಲ, ಹಾಗಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದು ಅನ್ನೋಂತಹ ಖುಷಿಯಲ್ಲಿದ್ದರು ಯತ್ನಾಳ್ ಟೀಮ್. ಆದರೆ ಬುಧವಾರ ತಮ್ಮ ನಾಯಕನನ್ನೇ ಉಚ್ಚಾಟಿಸಿ ಹೈಕಮಾಂಡ್ ನಿಲುವಿನಿಂದ ಯತ್ನಾಳ್ ಬಣದ ನಾಯಕರಿಗೆ ದಿಢೀರ್ ಶಾಕ್ ಕೊಟ್ಟಿದೆ. ಒಂದೇ ವೇಳೆ ವಿಜಯೇಂದ್ರ ಅವರನ್ನೇ ಏನಂತಂದರೆ ಅಧ್ಯಕ್ಷರನ್ನಾಗಿ ಮುಂದುವರೆಸಿದರೆ ತಮ್ಮ ಕಥೆ ಏನು ಅನ್ನುವಂತಹ ಈಗ ಯತ್ನಾಳ್ ಬಣದಲ್ಲಿ ಏನು ಗುರುತಿಸ್ಕೊಂಡಿದ್ದಾರಲ್ಲ, ಸಪೋಸ್ ಏನಾದರೂ ಇನ್ನು ಮುಂದೆ ರಾಜ್ಯಾಧ್ಯಕ್ಷರೇ BY ವಿಜಯೇಂದ್ರ ಅವರಿಗೆ ಮುಂದುವರೆದಿದ್ದೇ ಆದಲ್ಲಿ ಅವ್ರಿಗೆ ಹೆಂಗೆ ಇಫೆಕ್ಟ್ ಆಗಬಹುದು ಅನ್ನೋದು ಕೂಡ ಅವ್ರಿಗೆ ಯತ್ನಾಳ್ ಬಣದ ನಾಯಕರಿಗೆ ಈಗ ಸ್ವಲ್ಪ ಏನಂತಂದರೆ ಟೆನ್ಷನ್ ಹೆಚ್ಚಾಗಿದೆ. ಯತ್ನಾಳ್ ದಿಲ್ಲಿಯಿಂದ ಬೆಂಗಳೂರಿಗೆ ಮರಳಿದ ಬಳಿಕ ಏನು ಮುಂದಿನ ನಡೆ ಏನು ಅನ್ನೋದನ್ನು ಹೇಳ್ತಾಗಿದ್ದಾರೆ. ಬಟ್ ಏನಾಗಬಹುದು ಮುಂದಿನ ನಡೆ? ಹೊಸ ಪಕ್ಷ ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು, ಹೊಸ ಪಕ್ಷವನ್ನು ಕಟ್ತೀನಿ. ಹೊಸ ಪಕ್ಷ ಕಟ್ತೀರಾ ಅಂತ ಕೇಳಿದಾಗ ಹೊಸ ಪಕ್ಷ ಏನು ಕಟ್ಟಲ್ಲ, BJPಯಲ್ಲೇ ಮುಂದುವರಿತೀನಿ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ಏನಂತಂದರೆ, ಸರ್ ನಿಮಗೆ ನೋಟಿಸ್ ಕೊಟ್ಟಿದ್ದಾರಂತೆ ಪತ್ರಕರ್ತರು ಕೇಳ್ತಾರೆ. ಪತ್ರಕರ್ತರ ಮೇಲೂ ಕೂಡ ಹೀಗೆ ಮಾತಾಡ್ತಾ ಇದ್ರು ಯತ್ನಾಳ್ ಸಾಹೇಬರು. ಪತ್ರಕರ್ತರು ಕೇಳಿದಂತಹ ಪ್ರಶ್ನೆ ಏನಂತಂದರೆ, ಪತ್ರಕರ್ತರು ಏನು ಹೇಳ್ತಾರಂತಂದರೆ, ನಿಮಗೆ ನೋಟಿಸ್ ಕೊಟ್ಟಿದ್ದಾರಂತಲ್ಲ, ಹೌದಾ ಅಂತ. ನೋಟಿಸ್ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ, ನನಗೆ ಬಿಟ್ಟಿದ್ದು. ಅದನ್ನು ಈಗಾಗಲೇ ಬೇರೆ ಎಲ್ಲರೂ ಮಾಧ್ಯಮದವರು ಉಚ್ಚಾಟನೆ ಯತ್ನಾಳ್ ಉಚ್ಚಾಟನೆ ಅಂತ ಮೊದಲೇ ನೀವೇ ಹೊಡಿತಾ ಇದ್ದೀರಲ್ಲ, ಯಾಕೆ ಅಂತ ಪತ್ರಕರ್ತರ ವಿರುದ್ಧ ಗರಂ ಆಗಿದ್ರು. ಆದರೆ ಈಗ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಯತ್ನಾಳ್ ಸಾಹೇಬರು.